ನಾವ್ ಯಾವ ದುಡ್ಡು ಲಂಚ ಏನು ಕೊಟ್ಟಿಲ್ಲ ಸರ್. ನ್ಯಾಯ ಹೋರಾಡ್ತದ್ರಿ, ನ್ಯಾಯಕ್ಕೋಸ್ಕರ ಅವರು ಇದು ಮಾಡ್ತಾ ಇದಾರೆ ಸರ್. ಮೇಲೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಹೊಲ್ಕ್ ಹೋಗಂಗಿಲ್ಲ, ಕೆಟ್ಟ ನೀಚ ಮಾತುಗಳು ಅನ್ನೋದು ಆಡೋದು ಎಲ್ಲ ಮಾಡ್ತಾರೆ ಸ್ವಾಮಿ. ನಾನು ಒಬ್ಳೆ ಅಮಾಯಕರು, ಸಣ್ಣ ಮಕ್ಳು ಹೆಂಗ್ ಕರ್ಕೊಂಡು ಹೋಗೋದು, ಹೆಣ್ಮಕ್ಳು ಇಂತ ರಾಕ್ಷಸಗಳು ಅಂತ ನಾವು ಕರ್ಕೊಂಡು ಹೋಗಿ ಕೆದ್ರಿಕೆದ್ದು ಅಂತದ್ದು. ಇವಾಗಿನ ದಾಖಲೆಗಳೆಲ್ಲ ತಂದು ತೋರಿಸಿದ್ರು, ರಕ್ಷಣೆ ಕೊಡಕ್ ನೋಡಿದ್ರೆ ಅವ್ರ ಮೇಲೆ ಪೊಲೀಸರ ಮೇಲೆ ಕೂಗಾಡ್ತಾರಲ್ಲ. ಇಂಥರ ರಾಕ್ಷಸಗಳು ಎಲ್ಲರೂ ಇದ್ರೆ ನಮ್ಮಂತರ ಉಳ್ಗಲ್ಲ. ನಾವು ಜೀವನ ಮಾಡೋದು ಹೆಂಗ್ ಸರ್? ಇಂಥವ್ರು ಮಕ್ಳು ಕಟ್ಕೊಂಡು ನಮಗೆ ರಕ್ಷಣೆ ಏನ್ ಪ್ರಾಬ್ಲಮ್ ಇಲ್ಲ. ಮಣ್ಣು ಹಾಕಿದಾರೆ ನಮ್ಮ ಹೊಲ್ದಾಗೆ. ನಮ್ಮನ್ ಕೇಳ್ದ ಹೇಳ್ದ ಹೆಂಗ್ ಹಾಕಿದೆ, ನಾವು ಉಳ್ಮೆ ಮಾಡ್ತಿರೋದು. ಈಗ ನಮ್ಮ ಮನೆಗೆ ಹುಷಾರಿಲ್ಲ, ನೆಲಕ್ಕೆ ಬಿದ್ದಾರೆ, ಕೂಲರ್ ಬರ್ತಿಲ್ಲ, ಇದು ಮಾಡ್ತಾ ಇದೀವಿ. 2 ವರ್ಷ ಬಿಡ್ತೀವಿ, 1 ವರ್ಷ ಮಾಡ್ತೀವಿ ಸ್ವಾಮಿ. ಅಂತದ್ರಾಗೆ ಬಂದು ಹಿಂಗೆ ನಾವ್ ಇಲ್ದಾಗ ಇದು ಮಾಡಿದಾಗ ಆಸ್ಪತ್ರೆ ಸೇರಿದಾಗ ಹೋಗಿ ಹೊಡಿಯೋದು, ಇದು ಮಾಡೋದು. ನಾವ್ ಇಲ್ದಾಗ ರಾತ್ರಿ ಮಣ್ಣು ಏರ್ಸೋದು ಮಾಡಿದ್ರೆ ಹೆಂಗೆ ಹೇಳ್ರಿ ಸ್ವಾಮಿ? ನಮ್ಮಂತವ್ರಿಗೆ ಕೇಳೋರು ಯಾರಿಲ್ಲ. ನನ್ನ ಮಕ್ಕಳು ನಾನು ಇಬ್ಬರೇ ಇರೋದು, ಹೆಣ್ಮಕ್ಳು. ನಮ್ಮ ಮನೆ ನೋಡ್ತೀವಿ, ಸುಲೋಕ ಮನೆ ಬಿದ್ದಿದ್ದಾರೆ. ನಮಗೆ ರಕ್ಷಣೆನೇ ಅನ್ನೋದು ಇಲ್ಲ ಸರ್. ಅದಕ್ಕೆ ಅಧಿಕಾರಿಗಳ ಹತ್ರ ಬಂದ್ರೆ ಅವ್ರು ನ್ಯಾಯ ಕೊಡ್ಸಕ್ ನೋಡ್ರೆ ಇವ್ರು ಎಂಪ್ರಾಕ್ಷರ್ ಹಂಗೆ ಮನುಷ್ಯರನ್ನ ತಿನ್ನಾರ ಮಟ್ಟಕ್ಕೆ ಪೊಲೀಸರ ಮೇಲೆ ಕೂಗಾಡ್ತದಾರಲ್ಲ. ಅಲ್ಲ ಕೋರ್ಟ್ ಎಲ್ಲ ಬಗೆಹರಿಸ್ಬೇಕು ಸರ್. ನಮಗೆ ಮೊನ್ನೆ ಯಾಕೆ ಏರ್ಸಿದಿರಿ ಅಂತ ನಾವು ಕೇಳಕ್ ಬಂದಿವಿ ಸ್ಟೇಷನ್ಗೆ. ಕೋರ್ಟ್ ಎಲ್ಲ ಇದೆ, ಮತ್ತೆ ಮೊನ್ನೆ ಯಾಕೆ ಏರ್ಸಿದ್ರು? ಅಲ್ಲ ಮೊನ್ನ ಯಾಕೆ ಹಾಕ್ಸಿದಾರೆ ಸರ್? ಎತ್ತುಸ್ರಿ ಅಂತ ಕೇಳಕ್ ಬಂದಿನಿ ಪೊಲೀಸ್ನವ್ರ ಹತ್ರ ನಾವು ಸರ್. ಅದು ಪೊಲೀಸ್ನರಿಗೆ ಕೂಗಾಡ್ತಾ ಇದಾರೆ, ಪೊಲೀಸ್ನರಿಗೆ ಬಾಯಿ ಬಂದಂಗೆ ಆಡ್ತಾ ಇದಾರೆ. ಪೊಲೀಸ್ನರಿಗೆ ಲಂಚ ಬಾಯಿ ಬಂದಂಗೆ ಮಾಡ್ತಾರೆ. ಅವನು ಒಬ್ಬ ಪೊಲೀಸ್ ಆಗಿದ್ದಾನೆ, ಪೊಲೀಸ್ ಆಗಿ ಅಧಿಕಾರ ಆಗಿದ್ದು ಇಂಥವೆಲ್ಲ ಮಾಡ್ತಾರ ಪೊಲೀಸರು. ಕಂಪ್ಲೇಂಟ್ ಏನ್ ಕೊಟ್ಟಿದ್ದೀರಾ ನೀವು? ಕಂಪ್ಲೇಂಟ್ ಮಣ್ಣು ಹಾಕಿದ್ದಾರೆ ನಮ್ಮ ಹೊಲ್ದಾಗೆ, ರಾತ್ರಿ ಮಣ್ಣು ಹಾಕಿದ್ದಾರೆ, ತಗ್ಸ್ರಿ ಅಂತ ನಾವು ಕೊಟ್ಟಿರೋದು ಅಷ್ಟೇ ಸರ್ ಕಂಪ್ಲೇಂಟ್. ಈಗ ಏನ್ ಆಗ್ಬೇಕು ಅಂತ ಬಯಸ್ತೀರಿ ನಾವು? ಮಣ್ಣ ತಗ್ಸ್ರಿ, ನಮ್ದು ಹೊಲ ನಾವು ಉಳ್ಮೆ ಮಾಡಕ್ಕೆ ಓದಕ್ಕೆ ಕೂಗಾಡಿ ಜಗಳ ಮಾಡಕ್ ಬರ್ತಾರೆ, ಒಡ್ಸಕ್ ಬಿಡಲ್ಲ. ನನ್ನ ಒಬ್ಬಳೇ ನಾನು ಹೆಣ್ಮಕ್ಳು ಇರೋದು, ಒಡ್ಸಕ್ ಬಿಡಲ್ಲ, ಅಡಿಯಕ್ ಬರ್ತಾರೆ, ಜಗಳ ಆಡ್ತಾರೆ. ನಮ್ಮ ಆಸ್ತಿ ಅಂತ ನಮ್ಮ ಆಸ್ತಿ ನಿಂದಲ್ಲ, ನಮ್ಮ ಪಿತ್ರಾಜಿತ ಆಸ್ತಿ ಅಂತಾರೆ. ಅವರ ಖಾಲಿ ಭಾಗ ಆದ್ಮೇಲೆ ನನ್ನ ಗಂಡ ಕೊಂಡ್ಕೊಂತು ಸರ್. ನಾನು ದಿನ ಮದುವೆಗಿನ ಮುಂಚೆ ಕೊಂಡ್ಕೊಂಡಿದ್ದದು. ನಮ್ಮ ಅತ್ತೆ ಕೊಂಡ್ಕೊಂಡು, ನಮ್ಮ ಅತ್ತೆಯಿಂದ ನಮ್ಮ ಮನೆಯವ್ರು ಮಾಡ್ಕೊಂಡು, ನಮ್ಮ ಮನೆಯವರಿಂದ ಈಗ ನಮ್ಮ ಮನೆಯವರ ಹೆಸರಿನಾಗ ಐತೆಲ್ಲ. ಅದು AC ಕೋರ್ಟ್ಗೆ ಹೋಗಿ, AC ಕೋರ್ಟಿಂದ ತಹಸೀಲ್ದಾರ್ ಕೋರ್ಟಿಗೆ ಬಂದು, ತಹಸೀಲ್ದಾರ್ ಕೋರ್ಟ್ನೇ ಪಾಸ್ ಆಗಿ ಯಾವಾಗ ಕೇಸ್ ಹಾಕಿದ್ದಾರೆ ನನ್ನ ಮಕ್ಕಳು ಸಿವಿಲ್ ಕೇಸ್ಗೆ. ತಮ್ಮ ಹೆಸರಮ್ಮ? ಮೀನಾಕ್ಷಮ್ಮ ಸರ್. ನಿನ್ನೆ ನಮ್ಮ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪಿಟಿಷನ್ ಇತ್ತು. ಒಬ್ಬರು ಲೇಡಿ ಪಿಟಿಷನರ್ ಅವ್ರದ್ದು ಜಾಗದ ವಿಚಾರವಾಗಿ ಒಂದು ಪಿಟಿಷನ್ ನೀಡಿದರು. ಆ ಪಿಟಿಷನಲ್ಲಿ ಅಪೋಸಿಟ್ ಪಾರ್ಟಿ ನಮ್ಮ ಹೊಳಲ್ಕೆರೆ ಠಾಣೆಗೆ ಸೇರಿದಂಥ ಹನುಮಂತಪ್ಪ ಅನ್ನೋ ಒಬ್ಬ ASI ಇದ್ದರು. ಈ ಪಿಟಿಷನ್ ವಿಚಾರಣಾ ಸಮಯದಲ್ಲಿ ಹನುಮಂತಪ್ಪ ಅವರು ಮತ್ತು ಅವರ ಬ್ರದರ್ಸ್ ಸೇರಿ ಸ್ವಲ್ಪ ಗಲಾಟೆ ಮಾಡಿ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದರು. ಅದರ ಸಂಬಂಧವಾಗಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಅದರ ಇನ್ನೂ ಡೀಟೇಲ್ಸ್ ನಾವು ಕಲೆಕ್ಟ್ ಮಾಡಿ ರಿಪೋರ್ಟ್ ತಗೊಂಡು ಅವ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ತೇವೆ. ಸಿವಿಲ್ ವ್ಯಾಜ್ಯ ಆದರೂ ಕೂಡ ಅವರ ಜಮೀನಿಂದ ಮಣ್ಣನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅನ್ನೋ ಒಂದು ವಿಚಾರ ಇತ್ತು. ಅದಕ್ಕಾಗಿ ಕರೆಸಿ ಒಂದು ವಿಚಾರಣೆ ಮಾಡುವ ಸಮಯದಲ್ಲಿ ಈ ರೀತಿ ಒಂದು ಘಟನೆ ಆಗಿದೆ. ಅರೆಸ್ಟ್ ಈಸ್ ನಾಟ್ ಮ್ಯಾಂಡೇಟರಿ ಆ್ಯಸ್ ಲಾಂಗ್ ಆ್ಯಸ್ ಅವರು ತನಿಖೆಗೆ ಸಹಕರಿಸುವಾಗ ನಾವು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿಚಾರಣೆಯನ್ನು ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ. ಒಂದು FIR ಆಗಿದೆ, ಪಬ್ಲಿಕ್ ಸರ್ವೆಂಟ್ನ ಅಡ್ಡಿಪಡಿಸಿದ್ದಕ್ಕೆ ಒಂದು FIR ಆಗಿದೆ.